ಹಲೋ ಎವ್ರಿವನ್, ನಾನಿವತ್ತು ನಿಮಗೆ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಬ್ಬಕ್ಕಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿ: ಸಬ್ಬಕ್ಕಿ ನಾನು ತೊಳೆದು ನೆನೆಸು ಇಟ್ಕೊಂಡಿದ್ದೀನಿ. 3 hours ನೆನೆಸಿದ್ದೀನಿ ನಾನು. ಅದನ್ನು ಸೋಸಿ ಇಟ್ಕೋಬೇಕು ಕ್ಲೀನಾಗಿ. ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ, ನೀರು ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಬಾದಾಮ್ ಪೌಡ್ರು ನಾನು 5 ಸ್ಪೂನ್ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಇನ್ನೂ ಜಾಸ್ತಿ ತೊಗೋಬೋದು, ಅದು ಫ್ಲೇವರ್ ಅದೆಲ್ಲ ಚೆನ್ನಾಗಿರುತ್ತೆ. ಶುಗರ್ ನಾನು 1 ಬೌಲ್ ಫುಲ್ ತೊಗೊಂಡಿದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದು ಹಾಗಾಗೆ ಹಾಕಿದ್ರೆ ಫ್ರೈ ಆಗಲ್ಲ, ಚೆನ್ನಾಗಿರಲ್ಲ ಅಂತ. ಇದು ಗೀ ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಸ್ಟವ್ ಅದು ಮೆಲ್ಟ್ ಆದಮೇಲೆ ನಾವು ಇದರೊಳಗೆ ಸಬ್ಬಕ್ಕಿನ ಹಾಕ್ಕೊಬೇಕು. ತೊಳೆದು ಕ್ಲೀನಾಗಿ ಸೋಸಿ ನೆನೆಸು ಇಟ್ಕೊಳ್ಳಿ, ಆಗ ಸಬ್ಬಕ್ಕಿ ಪಾಯಸ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ, ಅದು ಸ್ವಲ್ಪ ಫ್ರೇಗ್ರೆನ್ಸ್ ಎಲ್ಲ ತುಪ್ಪದ ಫ್ಲೇವರ್ ಬರುತ್ತೆ, ಆಗ ಅದು ಸ್ಮೆಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ನೋಡಿ ಈಗ ಇದಾಗಿದೆ. ಈಗ ಇದಾದಮೇಲೆ ಇದಕ್ಕೆ ನಾನು 1 ಗ್ಲಾಸ್ ನೀರು ತೊಗೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ, ಫುಲ್ ಹಾಕ್ತಿಲ್ಲ. ಬಿಕಾಸ್ ಆಲ್ರೆಡಿ ನೆನೆಸಿರೋದ್ರಿಂದ ಅದು ತುಂಬ ಆಲ್ರೆಡಿ ಆಗಿದೆ, ಚೂರು ಸಾಕು ಅಂತ ಅಷ್ಟೇ, ಅಂಟಬಾರ್ದು ಅಂತ ಹಾಕಿರೋದು ನೀರನ್ನ. ಆಮೇಲೆ ಹಾಲು ಹಾಕೋತೀವಲ್ಲ, ತುಂಬ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಸಕ್ಕರೆ ಏನಿದೆ ನಾನು 1 ಬೌಲ್ ಹಾಕ್ತಾಯಿಲ್ಲ, 3/4 ಬೌಲ್ ಹಾಕ್ತಿದ್ದೀನಿ. ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ ಅಂತ. ನೀವು ಶುಗರ್ ತುಂಬ ತಿಂತೀರಾ ಅಂದರೆ ಶುಗರ್ ಫುಲ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದು ಅದರಲ್ಲಿ ಬೆಂದಾದಮೇಲೆ ಸಬ್ಬಕ್ಕಿ ಕೂಡ ಸ್ವೀಟ್ನೆಸ್ ಬರುತ್ತೆ ಈಗಲೇ ಹಾಕಿದ್ರೆ. ಹಾಲನ್ನ ನಾವು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಅಂದರೆ ಇದೊಂಚೂರು ಬೆಂದಿದೆ ನೋಡಿ. ಈಗ ಹಾಲು ಹಾಕ್ಕೊಳ್ಳೋಣ. ಹಾಲು ನಾನು ದೊಡ್ಡ ಗ್ಲಾಸ್ ಫುಲ್ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅದು 1/2 ಲೀಟರ್ ಅಷ್ಟು ಬರುತ್ತೆ ಹಾಲು. ಇದಕ್ಕೆ ತುಂಬ ನೀರೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ನಮ್ಮ ಟ್ರೆಡಿಷ್ನಲ್ ಹಾಲು ಅಲ್ವಾ. ಸೊ ಹಾಗಾಗಿ ಚೂರು ಗಟ್ಟಿನೇ ಮಾಡೋಣ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದು ತಣ್ಣಗಾದ್ಮೇಲಿಂದ ಒಂಚೂರು ಗಟ್ಟಿ ಹಾಗೆ ಆಗುತ್ತೆ. ತುಂಬ ತೆಳುಗು ಮಾಡಬೇಡಿ, ತುಂಬ ಮಾಡ್ತಾನೆ ಗಟ್ಟಿ ಅಂದರೆ ತಿನ್ನೋ ಹದಕ್ಕೆ ಮಾಡಬಾರ್ದು, ಲೈಟಾಗಿ ತೆಳು ಇರಲಿ. ಆಮೇಲೆ ಮಾಡಿ 1/2 hour ಇಟ್ಟು ತಿಂದರೆ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ನಾನು ಇನ್ನೊಂದು ಕಡೆ 1.25 ಸ್ಪೂನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೋತೀನಿ. ಡ್ರೈ ಫ್ರೂಟ್ಸ್ ಬಂದು ಫಸ್ಟು ಇದು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ, ಸಾಕು. ಇದನ್ನು ಸಿಮ್ಮಲ್ಲೇ ಹುರ್ಕೊಬೇಕು, ಕಾವು ಜಾಸ್ತಿ ಮಾಡಬಾರ್ದು. ಕಾವು ಜಾಸ್ತಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ನೋಡಿ, ಪಾಯಸ ಆಗ್ತಾ ಇದೆ, ಹಾಲು ಸಬ್ಬಕ್ಕಿ ಪಾಯಸ. ಈಗ ಇದಕ್ಕೆ ಬಾದಾಮ್ ಪೌಡ್ರ್ ಹಾಕ್ಕೊಳ್ಳೋಣ. MTR ಅಥವಾ GRB ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇವತ್ತು MTR ಹಾಕ್ಕೋತಿದ್ದೀನಿ. GRBಗೂ MTRಗೂ ಏನು ಡಿಫ್ರೆನ್ಸ್ ಅಂದರೆ, MTR ಬಂದು ಸ್ವಲ್ಪ ಕಲರ್ ಇರುತ್ತೆ, GRB ಬಂದು ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ. ನನಗೆ ಬಾದಾಮ್ ಪೌಡ್ರಲ್ಲಿ ಇದೆರಡು ಬ್ರ್ಯಾಂಡ್ ಮಾತ್ರ ಇಷ್ಟ ಆಗುತ್ತೆ, ಇನ್ಯಾವುದೂ ಅಂತ ಇಷ್ಟ ಆಗಲ್ಲ. ಇಲ್ಲ ನಾನು ಬೇರೆ ಬ್ರ್ಯಾಂಡ್ ಇಷ್ಟ ಆಗುತ್ತೆ ಅಂದರೂ ಹಾಕ್ಕೋಬೋದು ನೀವು, ತೊಂದರೆ ಇಲ್ಲ. ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಆಮೇಲೆ ಇದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಏಲಕ್ಕಿ ಹಾಕಕ್ಕೆ ಹೋಗ್ಬೇಡಿ, ಅದು ಸಬ್ಬಕ್ಕಿ ಟೇಸ್ಟೇ ಹೋಗ್ಬಿಡುತ್ತೆ. ಓಕೆ, ಈಗ ಈ ಕಡೆ ನೋಡಿ ಇದಾಗಿದೆ. ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಸ್ವಲ್ಪ ಬೇಗ ಹಾಕಿದ್ರೆ ಅದು ತುಂಬ ಬೇಗ ಸೀದ್ಬಿಡುತ್ತೆ. ಇದೆಲ್ಲ ಚೂರು ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೋಬೇಕು. ದ್ರಾಕ್ಷಿ ಹಾಕ್ಕೊಂಡು ತುಂಬ ಹೊತ್ತು ಇದು ಮಾಡೋಕ್ಕೆ ಹೋಗಬಾರ್ದು, ಅದೊಂಥರ ಸೀದ್ಬಿಟ್ರೆ ಟೇಸ್ಟ್ ಫ್ಲೇವರೇ ಒಂಥರ ಆಗ್ಬಿಡುತ್ತೆ. ಅದಕ್ಕೇ ನಾನು ದ್ರಾಕ್ಷಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕ್ವಾಂಟಿಟಿ ಅದನ್ನು ಜಾಸ್ತಿ ಮಾಡ್ಕೋಬೋದು. ನನ್ನ ಮಗನಿಗೆ ದ್ರಾಕ್ಷಿ ಆಗಲ್ಲ, ಸೊ ಹಾಗಾಗಿ ನೋಡಿ ಈಗ ಇದಾಗಿದೆ, ಸಾಕು. ಇಷ್ಟ ಆದರೆ ಈಗ ಇದನ್ನು ಹಾಕ್ಕೊಳ್ಳೋಣ ಸಬ್ಬಕ್ಕಿ ಪಾಯಸಕ್ಕೆ. ಸಬ್ಬಕ್ಕಿ ಪಾಯಸದ ಹಾಫ್ ಮಾಡಿದ್ದೀನಿ ಆಲ್ರೆಡಿ. ಅದು ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ, ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಅದೊಂಥರ ಸಾಫ್ಟಾಗಿ ಅದೊಂಥರ ಚೆನ್ನಾಗಿ ಅನಿಸಲ್ಲ. ಹಿಂಗೆ ಎಂಡಿಂಗಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಾನು ನನ್ನ ಮಗಗೆ ಮಾಡಿಕೊಟ್ಟಿದ್ದೆ, ಅವನಿಗೆ ತುಂಬ ಇಷ್ಟ ಆಯಿತು. ನೀವು ಅಷ್ಟೇ ಒಂದೇ ಒಂದು ಸಲನಾದರೂ ನೀವು ಟ್ರೈ ಮಾಡಲೇಬೇಕು. ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.